ಇನ್ನು ಮುಂದೆ ಮಸೀದಿ ಮದರಸಾಗಳಲ್ಲಿ ಶಿಕ್ಷಣ ಕ್ರಾಂತಿ, ಧರ್ಮದ ಅಮಲಕ್ಕಿಂತಲೂ ಶಿಕ್ಷಣದ ಅಮಲ ತುಂಬಬೇಕು. ಇದನ್ನು ಪ್ರತಿ ಸಲ ನಾನು ಹೇಳ್ಕೊತ ಬಂದೇನೆ. ಭಾರತದ ರಕ್ಷಣೆ, ಭಾರತದ ಶಕ್ತಿ, ಭಾರತದ ಪರಂಪರೆ, ಸರ್ವ ಜಾತಿ ಜನಾಂಗದವರ ಇರುವಂಥ ಈ ಶಾಂತಿಯ ತೋಟದಲ್ಲಿ ಎಲ್ಲರೂ ಸಮವಾಗಿ ಬಾಳಬೇಕು. ಆದರೆ ಮಸೀದಿ ಮತ್ತು ಮದರ್ಸಾಗಳಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕನ್ನೋದು ಇದೇ ಕರ್ನಾಟಕದ ವಸತಿ ಮಂತ್ರಿ ಇವತ್ತು ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಕತ್ತಾರ. ಮದರ್ಸಾದಲ್ಲಿಯೂ ಸಹಿತ ಅನುದಾನ ಕೊಟ್ಟು ಅಲ್ಲಿ ಶಿಕ್ಷಣ ಕಲಿಬೇಕು. ನಮ್ಮ ಮಕ್ಕಳು ಖುರಾನ್ ಅಷ್ಟ ಓದಬಾರ್ದ್ರಿ, ಟೆಕ್ನಾಲಜಿನೂ ಓದಬೇಕು, ಇಂಜಿನಿಯರು ಆಗಬೇಕು, ಡಾಕ್ಟ್ರು ಆಗಬೇಕು. ಕೇವಲ ಮೌಲ್ವಿ ಮುಫ್ತಿ ಕಾರಿ ಆಗಬಾರ್ದು. ಇದನ್ನೂ ಸಹಿತ ಟೆಕ್ನಾಲಜಿಯಾಗಿ ಡಾಕ್ಟ್ರಾಗಿ ಇವತ್ತು ಎಷ್ಟೋ ಜನ ಮುಫ್ತಿಗಳಾಗಿದ್ದಾರೆ. ಡಾಕ್ಟರ್ ಕಲಿತಾ ಹಾಫೀಸ್ಗಳಾಗಿದ್ದಾರೆ. ಡಾಕ್ಟರ್ ಕಲಿತಾ ಖುರಾನವನ್ನು ಪಾರಂಗತ ಮಾಡಿ ಪಂಡಿತರು ಆಗಿದ್ದಾರೆ. ಅವರು ಇಂಜಿನಿಯರ್ ಆಗಿದ್ದಾರೆ, ಏರೋನಾಟಿಕ್ಸಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳು ತೆಗೆದುಕೊಂಡಾರ. ಅವರು ಖುರಾನು ಓದ್ತಾರ, ಪುರಾಣ ಓದ್ತಾರ, ಧರ್ಮದ ಬೋಧನೆನೂ ಮಾಡ್ತಾರೆ, ಟೆಕ್ನಾಲಜಿನೂ ಮಾಡ್ತಾರೆ, ಚಿಕಿತ್ಸೆನೂ ಮಾಡ್ತಾರೆ. ಅಂಥ ಒಂದು ವ್ಯವಸ್ಥೆಯನ್ನು ಇದೇ ಜಮೀರ್ ಅಹ್ಮದ್ ಖಾನ್ ಮಾಡಾಕತ್ತಾರ. ಆದರೆ ಇಲ್ಲಿ ನೋಡ್ರಿ, ಪಂಚರ್ ಹಾಕವ್ರು ಯಾರು? ಈ ಟಾಕ್ವಾರ್ ನಡೆದೈತ್ರಿ. ಈಗ ಯತ್ನಾಳ ಜಮೀರ್ಗೂ ಒಂದು ಟಕ್ಕರ್. ಯತ್ನಾಳ ಮಾತಾಡೋದ ಬೇರೆ, ಜಮೀರ್ ಅಹ್ಮದ್ ಹೇಳೋದು ಸತ್ಯ. ಯತ್ನಾಳ ಪ್ರಶ್ನೆ ಕೇಳೋದ ಬೇರೆ. ಬರೀ ಜಾತಿ ದಂಗೆ, ಹಿಂದೂ ಮುಸ್ಲಿಂ ಬಿಟ್ಟರೆ ಯತ್ನಾಳ ಬಾಯಾಗಿ ಏನೂ ಇಲ್ಲ. 28ಕ್ಕೆ ಗೊತ್ತಾಕೈತಿ, ಹಬ್ಬ ಮಾಡ್ತಾರೆ, ಹಬ್ಬ ಬಿಜಾಪುರದಾಗ. ಆದ್ರೆ ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಇವತ್ತು ಕಾರ್ಯ, ಆ ಬಂಗಾಳ ನುಸುಳುಕೋರರ ಬಗ್ಗೆ ಹೇಳಿದ್ದು ವಿಷಯ, ಈ ಬಂಗ್ಲಾ ಬಗ್ಗೆ ಈ ಯತ್ನಾಳ್ ಮಾತಾಡಿದ್ದು, ಶಿಕ್ಷಣ ಕ್ರಾಂತಿ ಇವತ್ತು ಮಸೀದಿಯಲ್ಲಿ ನಾವು ಪ್ರತಿ ಸಾರಿ ಹೇಳ್ಕೊತ ಬಂದೇವಿ. ನಿಮ್ಮ ಮಸೀದಿಯಲ್ಲಿ ಒಂದು ಗ್ರಂಥಾಲಯ ಸ್ಥಾಪನೆ ಆಗಬೇಕು. ಇಲ್ಲಿ ಸರ್ವ ಧರ್ಮದ ಗ್ರಂಥಗಳು ಆ ಮಸೀದಿಯ ಪಕ್ಕದಲ್ಲಿ ಇರುವಂಥ ಒಂದು ಕೊಠಡಿಯಲ್ಲಿ ಒಂದು ಗ್ರಂಥಾಲಯ ಮಾಡಬೇಕು. ಎಲ್ಲ ಧರ್ಮದ ಗ್ರಂಥಗಳನ್ನು ಓದಲಿಕ್ಕೆ ಎಲ್ಲ ಮುಸಲ್ಮಾನರಿಗೂ ಸಹಿತ ಬೋಧನೆ ಮಾಡಬೇಕು. ಇದು ಒಂದು ಶಿಕ್ಷಣ ಕ್ರಾಂತಿ ಅಲ್ರಿ? ಹಾಗಾದ್ರೆ ಯತ್ನಾಳ್ ಮತ್ತು ಈ ಜಮೀರ್ ಅಹ್ಮದ್ ಅವ್ರದ್ದು ಟಕ್ಕರ್ ವಾಕ್ಟಾರ್ ನೋಡಿದರೆ ಟಾಕ್ ವಾರ್ ನಡೆದೈತಿ, ತೋರಿಸಲ್ರಿ? ಹಾಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಕರ್ನಾಟಕ ರಾಜ್ಯ ಇವತ್ತು ನೋಡಾಕತೈತಿ. ಇದೇ ಕನ್ನಡ ಜವಾರಿ ಕಡಕ ಜವಾರಿ ಕಾಕಂದ ಸುದ್ದಿ. ರಾಜ್ಯಾದ್ಯಂತ ಇನ್ನು ಪ್ರವಾಸ ಪ್ರಾರಂಭ ಆಗತೈತಿ. ನಮ್ಮ ಶಕ್ತಿನೂ ಒಂದು ತೋರಿಸ್ತೇವೆ. ಕೋಟಿ ಗಂಟಲೆ ಅಭಿಮಾನಿಗಳನ್ನ ಸಾಕಿದ್ದೀವಿ. ರಾಜ್ಯಕ್ಕೆ ಒಳ್ಳೆಯ ಕೆಲಸ ಯಾರು ಮಾಡಿದಾರ? ಇವತ್ತು ಎಷ್ಟು ಮಂತ್ರಿಗಳ ಮಾಡಿದಾರ? ಇವತ್ತು ರಾಜ್ಯಾದ್ಯಂತ ಬಿತ್ತರಣೆ ಮಾಡಿ 87 ಶಾಸಕರನ್ನು ಆರಿಸಿ ತಂದದ್ದು ಈ ಚಾನಲ್. 28ಕ್ಕೆ ಮಾತ್ರ ಅತ್ಯುತ್ತಮ ಭವಿಷ್ಯ ಕೊಡ್ತೀವಿ. ಹಂಗಾದ್ರೆ ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಲಕ್ಷಾಂತರ ಜನ ಇವತ್ತು ನೋಡ್ರಿ, ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ಈ SIR ಮಾಡ್ಲಕತ್ತಾನಿದ್ದು. ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು. ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ರೋಹಿಂಗ್ಯಾಗಳು ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರೆ ಇವ್ರನ್ನ ಹೊರಗೆ ಹಾಕೋ ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೀ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲೇ ಸುಮಾರು 15-20 ಜನ ಬಂಗ್ಲಾಗಳದಾರೆ. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದರೆ ಇದೇ ಕಾರಣದಿಂದ. ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಆಟೋ ನಡೆಸ್ತಾರೆ. ಅವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ, ಈಗ ಹೆಂಗೆ ಆಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಆಸಾಮದಲ್ಲಿ ಎಲ್ಲ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಒಂದು ನಿಮಿಷ. ಈಗ BJP-ಅವ್ರಿಗೆ ಬಾಂಗ್ಲಾದೇಶಿ, ಪಾಕಿಸ್ತಾನ ಇಕ್ಕೊಂಡೇ ರಾಜಕೀಯ, ಮುಸಲ್ಮಾನ ಇಕ್ಕೊಂಡೇ ಅವ್ರು ರಾಜಕೀಯ ಮಾಡ್ತಾ ಇರೋದು. ಈಗ ಬಾಂಗ್ಲಾದೇಶ ಮಾನ್ಯ ನಿಮ್ಮ ಮಾಧ್ಯಮ ಮುಖಾಂತರ ನಂಗೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಬಾಂಗ್ಲಾದೇಶಿಂದ ಬಂದವರೇ ಬಾಂಗ್ಲಾದೇಶವ್ರು ವಾಸ ಮಾಡ್ತಾವ್ರಂತಲ್ಲ, ಅದು ಯಾರ ಜವಾಬ್ದಾರಿ ಆಗ್ತದೆ? 2014ರಿಂದ BJP-ದಲ್ಲಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇರೋದು. ಯಾವುದನ್ನ ಬೇರೆ ದೇಶದಿಂದ ಬಂದರೆ ಅಲ್ಲಿಗೆ ಕಂಡೀಷನಲ್ಲಿ ವೀಸಾ ಕೊಡ್ತಾರೆ. ಅವ್ರಿಗೆ ಇಷ್ಟು ದಿನ ಅಂತ ಒಂದು 30 ಡೇಸ್ ವೀಸಾ ಕೊಡ್ತಾರೆ, 60 ಡೇಸ್ ವೀಸಾ ಕೊಡ್ತಾರೆ. ಮೆಡಿಕಲ್ ಇದ್ದಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಎಕ್ಸಿಟ್ ಆಗಬೇಕಾದ್ರೆ ಅವ್ರ ಜವಾಬ್ದಾರಿ ತಾನೆ. ಎಕ್ಸಿಟ್ ಆಗಬೇಕಾದ್ರೆ ಯಾರು ಜವಾಬ್ದಾರಿ? ಮತ್ತೆ ಯಾರು ವಿಫಲ ಆದರು? ಹೆಂಗೆ ಹೇಳ್ತಾರೆ ಅವರು? ಈ ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು ಅವ್ರ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅಶೋಕ್ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ.
ಒಬ್ಬ ಬಾಂಗ್ಲಾದೇಶಿಗೆ ಇಲ್ಲಿ ಮನೆ ಕೊಡೋಕ್ಕೆ ಸಾಧ್ಯನ್ರಿ? ನಾವು ಖಡಕ್ಕಾಗಿ ನಾವು ಹೇಳಿದ್ದೀವಿ, ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕವ್ರು ಯಾರಿದ್ದಾರೆ ಯಾರು ಇಲ್ಲಿ ಅವ್ರನ್ನ ಮನೆ ಕೊಡೋದಂತ ನಾವು ಹೇಳಿದ್ದೀವಿ. ಈಗ ಬಾಂಗ್ಲಾದೇಶ ಅವ್ರಿಗೆ ಮನೆ ಹೆಂಗೆ ಕೊಡೋಕ್ಕೆ ಸಾಧ್ಯ ರೀ? ಒಂದು ಮನೆ ಕೊಡಬೇಕಾದ್ರೆ ಕಂಡೀಷನ್ ಇರ್ತದೆ. ಅವ್ರು 5 ವರ್ಷ 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಕಂಡೀಷನ್ ಇರ್ತದೆ. ಈಗ 5 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡಿರಬೇಕು, ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು. ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಈಗ ಬಾಂಗ್ಲಾದೇಶಗೂ ಕೊಟ್ವಿ ಅಂತ ತಿಳ್ಕೊಳ್ಳಿ. ಈಗ RTI ಇಲ್ವಾ? ಈಗ XYZ ನಾಗರಾಜು, ಅಯ್ಯೂಬು, ಯಾರೋ ಅನ್ನು ಇಸ್ಮಾಯಿಲು ಯಾರಿಗೋ ಕೊಟ್ವಿ ಅಂತ ಹೇಳ್ಕೊಳ್ಳಿ. ಅವ್ರು ಆಟೋಮೆಟಿಕ್ ಗೊತ್ತಾಗ್ಬಿಡ್ತದೆ RTIದಲ್ಲಿ ಹೋದರೆ ಇವ್ನು ಯಾವನು ಎಲ್ಲಿದ್ದನು. ಅಷ್ಟು ಬುದ್ಧಿ ಬೇಡ ಅವ್ರಿಗೆ. ಆಮೇಲೆ ಆಚೆ ಅವ್ರಿಗೆ ಹೆಂಗ್ರಿ ಕೊಡೋಕ್ಕೆ ಸಾಧ್ಯ? ಖಡಕ್ಕಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ ಮನೆ ಕೊಡೋದಂತ ಹೇಳಿದ್ದೀವಿ. ಆಚೆ ಅವ್ರಿಗೆ ಯಾವ ಕಾರಣಕ್ಕೂ ನಮ್ಮ ಮನೆ ಕೊಡಲ್ಲ. ಈ BJP ಅವ್ರಿಗೆ ಏನಾಗಿದೆ, ಸುದ್ದಿ ಇಲ್ರಿ, ಸುದ್ದಿ ಇಲ್ಲ ಯಾವುದು. मुसलमान खाली पंचर डालने वाले, वेल्डिंग डालने वाले, तालीम के अंदर नाम दिखाते हैं, बोलते बीजेपी वाले बोलते ना साहब, तुम्हारे देश ने सोच के बोलता मुसलमानों में खाली वेल्डिंग डालती। अरे भाई उसे बेवकूफ को क्या मालूम है, बगैर पंचर डाले गाड़ी भी नहीं चलती, उसे भी मुसलमानी चुना को वेल्डिंग का जब टाका पड़ेगा तो वेल्डिंग वाला डाला तो रंधे वही जगह कर ले कोई। मगर सबसे बड़ी हथियार रमेश कुमार साहब तालीम की हमें जद्दोजहद कोशिश कर रही है। हमने खुशी की बात क्या है, PU के अंदर साहब, PU के अंदर हमारा इस बार ऐसा रिजल्ट आया, माइनॉरिटी के अंदर 2380 बच्चे एग्जाम दिए रमेश कुमार साहब। उसमें 2235 जने पास हो को 90% पागो, 90% मार्क्स ले कोई। कितने परसेंट? 90% मार्क्स ले कोई, 90%। ऐसा मान ले हमें भी जद्दोजहद कर ले को। उसके साथ में क्या है, हमें बहुत से जो है तालीम के अंदर बहुत पीछे आ गया ना, मदरसे में खासकर हमें कॉन्सेप्ट ले लेगा रमेश कुमार साहब। ये बार क्या करें, हमें मदरसे के अंदर दीनी तालीम तो दे रही है, दुनियाई तालीम होना कर को मदरसे से तुम्हें बाहर भेज को बच्चा को भेजो एग्जाम लिखो अगर बोले तो हमारे हाथ में भेजते नहीं। तो हमें क्या करें, एक बार 100 मदरसे आइडेंटिफाई कर को 5000 बच्चों को 9th का एग्जाम 10th का एग्जाम करने की साल में जो है SSLC का भी एग्जाम लिखा रही। वहां जाकर उनको सेटअप डाल को टीचर को वहां भेज को जो जरूरत है लैपटॉप गिफ्ट बोर्ड गिफ्ट भेज को वहां पढ़ा को उनको 5000 बच्चों को एक बार एग्जाम SSLC का एग्जाम देना को जद्दोजहद में ही अल्लाह की जात पर मुझे भरोसा है। ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685। कम से कम 5000 बच्चे के अंदर 4000 बच्चे SSLC पास होते हैं। जैसा उन्हें SSLC का सर्टिफिकेट लेता रमेश कुमार साहब, जैसा उन्हें SSLC का सर्टिफिकेट लेता, उन्हें क्या है, अब जाए तो उन्हें क्या करता, वेल्डिंग शॉप में जाना, टांकी जाना, बोलती मुसलमान खाली पंचर डालने वाले, वेल्डिंग डालने वाले, तालीम के अंदर नाम दिखाते हैं, बोलते BJP वाले बोलते ना साहब, तुम्हारे देश ने सोच के बोलता मुसलमानों में खाली वेल्डिंग डालती। अरे भाई उसे बेवकूफ को क्या मालूम है, बगैर पंचर डाले गाड़ी भी नहीं चलती, उसे भी मुसलमानी चुना को वेल्डिंग का जब टाका पड़ेगा तो वेल्डिंग वाला डाला तो रंधे वही जगह कर ले कोई। मगर सबसे बड़ी हथियार रमेश कुमार साहब तालीम की हमें जद्दोजहद कोशिश कर रही है। और एक खुशखबरी साहब, ये बोल को मेरी बात को खत्म कर दो, हज कैंप को तुम्हें बहुत टाइम जा कोई साहब, कर्नाटक हज कैंप को जा कोई, मेरे हिसाब से जो कहते चले जा कोई कर्नाटक के हज कैंप को ऑलमोस्ट जाको की पूरे यहाँ ऑलमोस्ट कहते बात हाथा नहीं उठ रही, जो जाको ही नो बोलो। मेरे ख्याल से कर्नाटका के अंदर रमेश कुमार साहब पूरे हिंदुस्तान के अंदर ऐसा हज कैंप जो कर्नाटका का है पूरे हिंदुस्तान के अंदर का भी नहीं। वो भी जो है हमारे चीफ मिनिस्टर सिद्धरामैया साहब 2014 के अंदर 5 एकड़ जगह देखो 120 करोड़ के अंदर वो हज कैंप बने सर, 120 करोड़ के अंदर हज कैंप बने। वो हमें क्या करती है, साल में क्या करते साहब, 1 महीना हमें हज कैंप को यूज करती साहब, 75 दिन क्या करते हमें हज कैंप को यूज नहीं करते। 11 महीने बंद रहता था, 11 महीने फिर उसे रीओपन करना को तो कम से कम 40-50 लाख रुपए खर्चा होता था साहब। तो मैं हमारी हुकूमत आने के बाद नसीर अहमद साहब जब्बार साहब बैठ को सोचा हमें इसे क्या तो एक काम में लाना नहीं है, क्या तो एक एक्टिविटीज में लाना नहीं है। ये 11 महीने बंद पड़ता ना को गए साल से साहब 2023-24 में क्या करें, हमें IAS IPS कोचिंग सेंटर डालना को हज के अंदर शुरू कर को 400 बच्चों से शुरुआत करें। अल्लाह का करम है, अल्लाह का बहुत बड़ा एहसान है।